ಈಗ ನಮ್ಮ ಜೊತೆ ಇದ್ದಾರೆ ಸುಹಾಸ ಮರಿಕೆಯವರು. ನಿಮಗೆ ಗೊತ್ತಿದ್ದ ಹಾಗೆ ಮರಿಕೆ ಐಸ್ ಕ್ರೀಮ್ ಅಂತ ಹೇಳುವಂಥದ್ದು ಇಡೀ ದಕ್ಷಿಣ ಕನ್ನಡದಲ್ಲೇ ವಿಶೇಷವಾದಂಥ ಐಸ್ ಕ್ರೀಮ್ಗಳನ್ನು ಮಾಡಿ ಮಾರುತ್ತಾ ಇರುವಂಥ ಒಂದು ಸಂಸ್ಥೆ. ಜೊತೆಗೆ ಅವರು ಹಲಸಿನಲ್ಲಿ ವಿಶೇಷವಾದಂಥ ಒಂದು ಬೆಳೆಸುವ ಮತ್ತು ಅದರ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡುವ ಒಂದು ನಿಟ್ಟಿನಲ್ಲಿ ಅವರು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವರ ಜೊತೆ ಈ ಹಲಸಿನ ಬೇರೆ ಬೇರೆ ರೀತಿಯ ತಳಿಗಳು, ಹಲಸಿನಲ್ಲಿರುವಂಥ ವಿಧಗಳು, ವಿಶೇಷತೆಗಳು ಮತ್ತು ಏನು ಉತ್ಪನ್ನಗಳನ್ನೆಲ್ಲ ಯೋಚನೆ ಮಾಡಬಹುದು ಅನ್ನೋದರ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ ಸುಹಾಸ್ರೆ. ನಮಸ್ತೆ ಸುಹಾಸ್ರೆ, ಈಗ ಹಲಸು ಅಂತ ಹೇಳುವಾಗ ನಮಗೆ ಮೊದಲಿಂದ ನಾವು ದಕ್ಷಿಣ ಕನ್ನಡ ಅಥವಾ ನಮ್ಮ ತುಳುನಾಡು ಅಥವಾ ಕರಾವಳಿ ಭಾಗದಲ್ಲಿ ಎರಡು ಹಲಸುಗಳನ್ನು ನಾವು ಕೇಳ್ತಾ ಇರುವಂಥದ್ದು. ಈ ಎಷ್ಟು ರೀತಿಯ ಹಲಸುಗಳಿದ್ದಾವೆ? ನೀವು ಹೇಳಿದ್ದು ಸರಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊದಲು ಇದ್ದದ್ದು ಒಂದು ಬಕ್ಕೆ ಇಲ್ಲದ ತುಳುವ, ಇದು ಬಿಟ್ಟರೆ ಬೇರೆ ಯೋಚನೆಗಳಿರಲಿಲ್ಲ. ಬಟ್ ಕಾಲಕ್ರಮೇಣ ನಿಮಗೆ ಹಲಸಿನ ಮೌಲ್ಯವನ್ನು ವರ್ಧಿಸುವಾಗ ಅದರ ತಳಿಗಳಿಗೆ ಒಂದು ಪ್ರಾಶಸ್ತ್ಯ ಕೊಡಲಿಕ್ಕೆ ಶುರು ಮಾಡಿದ್ವಿ. ಶುರುವಿಗೆ ನೀವು ಒಂದೊಂದು ಮನೆಯಲ್ಲಿ ಒಂದೊಂದು ಹಣ್ಣು, ವಿಶೇಷ ಹಣ್ಣುಗಳಿರ್ತಿತ್ತು. ಬಟ್ ಈ ಪ್ರಕ್ರಿಯೆ ಶುರುವಾದದ್ದು ನನ್ನ ಪ್ರಕಾರ ಒಂದು ಅಡಿಕೆ ಪತ್ರಿಕೆ ಈ ಹಲಸಿನ ಆಂದೋಲನವನ್ನು ಶುರು ಮಾಡಿದ ನಂತರ ನಮ್ಮ ಊರಿನ ಹಲಸಿನ ತಳಿಗಳ ಬಗ್ಗೆ ಒಂದಿಷ್ಟು ಗಮನ ಕೊಡುವಂಥ ಮತ್ತು ಗುರುತಿಸುವಂಥ ಕೆಲಸ ಆಯಿತು. ಈಗ ನೀವು ಬಯಲುಸೀಮೆಯಲ್ಲಿ ನೋಡಿದರೆ ಪ್ರತಿ ಮರದ ಹಣ್ಣು ಅಲ್ಲಿ ವಿಶೇಷವೇ. ಪ್ರತಿ ಮರದ ಹಣ್ಣಿನಲ್ಲಿಯೂ ಸಿಹಿ ಇರ್ತದೆ. ಪ್ರತಿ ಮರದ ಹಲಸು ಸ್ವಲ್ಪ ಮೇಣ ಕಡಿಮೆಯಾಗಿ ಉಪಯೋಗಕ್ಕೆ ಅನುಕೂಲ ಆಗುವಾಗಿರ್ತದೆ. ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲಿಯ ಮಣ್ಣಿನ ಗುಣ ಮತ್ತು ನಮ್ಮ ಊರಿನ ಮಳೆ, ಈ ಎರಡು ಕಾರಣದಿಂದಾಗಿ ಪ್ರತಿ ಮರವು ಒಂದು ನಿರ್ದಿಷ್ಟವಾದ ಒಂದು ರುಚಿಯನ್ನು ಕೊಡುವುದಿಲ್ಲ. ನಮ್ಮಲ್ಲಿ ಸಪ್ಪೆ ಮತ್ತು ಯಾವುದಕ್ಕೂ ಬೇಡದ ಹಲಸು ಅಂತ ಮೊದಲಿಂದವೇ ಮೂಲೆ ಗುಂಪಾದ ಹಲಸುಗಳು ಹೆಚ್ಚಿರುವಂಥದ್ದು, ಈ ಆಯ್ದ ಹಣ್ಣುಗಳು ಕಡಿಮೆ ಇರುವಂಥದ್ದು. ಹಾಗಾಗಿ ಇದಕ್ಕೆ ಒಂದಿಷ್ಟು ಈ ತಳಿಗಳನ್ನು ಆಯ್ಕೆ ಮಾಡೋ ಪ್ರಕ್ರಿಯೆ ಶುರುವಾಯಿತು. ಹಾಗೆ ಶುರುವಾದಾಗ ಮತ್ತೆ ಪ್ರತಿ ಮರದ ಹಲಸು ಒಂದೊಂದು ವಿಭಾಗಕ್ಕೆ ಅದು ಉಪಯೋಗ ಆಗ್ತದೆ. ಕೆಲವು ಗುಜ್ಜೆಯಾಗಿ ಬಳಕೆ ಆದರೆ ಕೆಲವು ಹಲಸಿನ ಕಾಯಿಯಾಗಿ ಬಳಕೆ ಆಗ್ಬೋದು, ಮತ್ತು ಹಣ್ಣಿಗೆ ಬಳಕೆ ಆಗ್ಬೋದು. ಈ ಹಣ್ಣು ಅಂತ ಬಂದಾಗ ನಮಗೆ ಈ ತಳಿಗಳು ಮುಖ್ಯ ಆಗ್ತದೆ. ಅದರಲ್ಲಿ ಈಗ ನಮ್ಮ ಊರಲ್ಲಿ 100ಕ್ಕೂ ಮಿಕ್ಕಿ ತಳಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು 20-25 ತಳಿಗಳು ವಿಶೇಷವಾದ ಗುಣವನ್ನು ಹೊಂದಿರುವಂಥದ್ದು. ಅಂದರೆ ನಿಮಗೆ ಹಣ್ಣನ್ನು ಆಯ್ಕೆ ಮಾಡುವಾಗ ಒಂದು ಹಣ್ಣಿನ ಸೊಳೆಯ ಬಣ್ಣ ಮತ್ತು ಅದು ಇರುವ ಕ್ರಿಸ್ಪಿ ನೇಚರ್, ಅಂದರೆ ಸ್ವಲ್ಪ ಗರಿಗರಿಯಾಗಿ ಹಣ್ಣು ತಿನ್ನಲಿಕ್ಕೆ ರುಚಿಯಾಗುವಂಥ ಅಥವಾ ಬಾಯಿಗೆ ಸುಖವನ್ನು ಕೊಡುವ ಆಗಿರಬೇಕು. ಮತ್ತು ನೀರು ಎಳೆಯದ ಜಾತಿಗಾಗಿರಬೇಕು. ನಮ್ಮಲ್ಲಿ ವಿಪರೀತ ಮಳೆ ಇರುವ ಕಾರಣ ಸೊಳೆಗಳು ನೀರು ಎಳೆಯದ ಜಾತಿಯಾಗಿರಬೇಕು. ಇಂಥದ್ದನ್ನೆಲ್ಲ ನೋಡಿ ನಮ್ಮಲ್ಲಿ ಒಂದಿಷ್ಟು ತಳಿಗಳನ್ನು ಆಯ್ಕೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಹೇಳೋದಿದ್ರೆ ಇಲ್ಲಿ ಪರಂಪರಾನುಗತವಾಗಿ ಬಂದಂತಹ ತಳಿಗಳ ಎರಡು ಅಲ್ಲದೆ ಯಾವ್ಯಾವ ತಳಿಗಳು ಹೆಚ್ಚು ಪ್ರಸಿದ್ಧಿ ಇತ್ತೀಚಿನ ದಿನಗಳಲ್ಲಿ ಪಡೆದಿವೆ? ಈಗ ಅಳಿಕೆ ಶಾಲೆಯ ಕ್ಯಾಂಪಸ್ಸಲ್ಲಿ ಒಂದು ಪ್ರಶಾಂತಿ ಅಂತ ಹೇಳುವ ತಳಿ, ಅಥವಾ ಸಿಂಗಾಪುರ ಅಂತ ಹೇಳುವ ತಳಿ, ವಾಡ ಸಿಂಗಾಪುರ ಅಂತಿದೆ. ಈ ಥರ ಅಲ್ಲಲ್ಲಿದು, ಅಥವಾ ಸಂಪತ್ತಿಲ ಕರಿಬಕ್ಕೆ ಅಂತ ಹೇಳ್ತಾರೆ, ಅದು ತುಂಬ ಒಳ್ಳೆಯ ತಳಿ. ಅಥವಾ ರುದ್ರಾಕ್ಷಿಗಳಲ್ಲಿ ರಾಜರುದ್ರಾಕ್ಷಿ ಅಂತೇಳಿ ಇರ್ಬೋದು. ಅಥವಾ ಹೀಗೆ ಬೇರೆ ಬೇರೆ ಆಯಾ ಕೆಲವು ಗ್ರಾಮಗಳಲ್ಲಿ ಆಯ್ದ ತಳಿಗಳನ್ನು ಆಯ್ಕೆ ಮಾಡಿದ್ದಾರೆ. ಹೀಗೆ ಒಂದು 20ರಷ್ಟು ತಳಿಗಳು ನಮ್ಮಲ್ಲಿ ತುಂಬ ಪ್ರಚಲಿತದಲ್ಲಿದೆ. ಅದರಲ್ಲಿ ಈಗ ಗೋಲ್ಡನ್ ಸುವರ್ಣ ಅಂತ ಹೇಳ್ತಾರೆ, ಸುವರ್ಣ ಅಂತ ಹೇಳುವ ಒಂದು ತಳಿ, ಮತ್ತು ಕೇರಳದ ಮಟ್ಟಮ್ಮು, ಇದೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಡ ತುಂಬ ಪ್ರಚಲಿತದಲ್ಲಿದೆ. ಮತ್ತು ನಮ್ಮ ಊರಲ್ಲಿ ಕೂಡ ಅದೇ ಒಳ್ಳೆಯ ರುಚಿಯನ್ನು ಕೊಡ್ತದೆ. ಅದೇ ನೀವು ಕೆಂಪು ತಳಿಗೆ ಹೋದರೆ ನಮ್ಮಲ್ಲಿ ಸಿಂಧೂರ ಅಂತ ಹೇಳೋ ಒಂದು ತಳಿ ಇದೆ. ಮತ್ತು ಡೆಂಗ್ಸುರಿ ಅಂತ ಒಂದು ವಿದೇಶದ ತಳಿಯೇ, ಬಟ್ ನಮ್ಮಲ್ಲಿ ಭಾಳ ಚಂದಕ್ಕೆ ದಕ್ಷಿಣ ಕನ್ನಡಕ್ಕೆ ಹೊಂದಿಕೊಳ್ತದೆ. ಈಗ ನಮ್ಮಲ್ಲಿ ಸಿದ್ದು, ಶಂಕರ ಅಂತ ಬೇರೆ ಬೇರೆ ಘಟ್ಟದ ಮೇಲಿನ ತಳಿಗಳು ಇದ್ದರೂ ಕೂಡ ಅವೆಲ್ಲ ದಕ್ಷಿಣ ಕನ್ನಡದಲ್ಲಿ ಅಷ್ಟು ಯಶಸ್ಸನ್ನು ಕೊಡಲಿಲ್ಲ. ಕಷಿ ಗಿಡಗಳು ಕೂಡ ಯಶಸ್ಸನ್ನು ಕೊಡಲಿಲ್ಲ. ಸೊ ಇಂಥ ತಳಿಗಳು, ಈಗ ಸಿಂಧೂರ ಇರ್ಬೋದು, ಡೆಂಗ್ಸೂರಿಯ ಇರ್ಬೋದು, ಇದೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಕೊಟ್ಟಿದೆ. ತುಂಬ ಕೃಷಿಕರಲ್ಲಿ ಈಗ ಹಣ್ಣು ಆಗ್ತಾ ಇದೆ. ಈಗ ಸಾಮಾನ್ಯವಾಗಿ ಈ ಹಲಸು ಅಂತ ಹೇಳುವಾಗ ಈ ಬೆಳೆಸುವ ಅಥವಾ ಅದರಲ್ಲಿ ಏನು ಲಾಭವನ್ನು ಪಡೆಯುವ ದೃಷ್ಟಿಯಿಂದ ಮಾಡುವಾಗ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರುವುದು ಅಂತ ಹೇಳಿದರೆ, ಹಲಸನ್ನು ಬೆಳೆಸುವಾಗ ಅದು 8-10 ವರ್ಷ ತಗೊಳ್ತದೆ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಕಸಿ ಗಿಡಗಳಾಗ್ಬೋದು, ವಿದೇಶಿ ಗಿಡಗಳಾಗ್ಬೋದು, ತುಂಬ ಸ್ವಲ್ಪ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂಥ ಪ್ರವೃತ್ತಿಯನ್ನು ನೋಡ್ತೇವೆ. 1.5 ವರ್ಷ, 2.5 ವರ್ಷ, 3 ವರ್ಷ, ಈ ಯಾವ್ಯಾವ ಗಿಡಗಳಲ್ಲಿ ನಾವು ಬೇಗ ಹಲಸಿನ ಫಲವನ್ನು ಪಡಿಬೋದು? ಈಗ ನೋಡಿ, ನಮ್ಮ ನಿವೃತ್ತ ಫಾರೆಸ್ಟ್ ಅಧಿಕಾರಿ ಗ್ಯಾಬ್ರಿಯಲ್ ವೇಗಸ್ ಅವರು ಅವರ ಒಂದು ತಂಡ ಡೆವಲಪ್ ಮಾಡಿದ ಮಂಗಳ ಅರ್ಲಿ ಅಂತ ಇದೆ. ಅದು ಹಳದಿ ಬಣ್ಣದ ಸೊಳೆ, ಅದು ನಿಮಗೆ ಬೇಗ ಆಗ್ತದೆ. ಇಲ್ಲದ್ರೆ ಥೈಲ್ಯಾಂಡ್ ಸೂಪರ್ ಅರ್ಲಿ ಅಂತ ಇದೆ. ಇದೆಲ್ಲ 1.5 ವರ್ಷದಲ್ಲಿ
ಹಣ್ಣನ್ನು ಕೊಡುವಂಥದ್ದು. ಆದರೆ ಹೆಚ್ಚಿನ ಕಸಿ ಗಿಡಗಳು ಒಂದು 5 ವರ್ಷದಲ್ಲಿ ನಮಗೆ ಫಸಲನ್ನು ಕೊಡ್ತದೆ. ಮತ್ತು ನೀವು 1.5 ವರ್ಷ 2 ವರ್ಷದಲ್ಲಿ ಕೊಟ್ಟರೂ ಕೂಡ ಗಿಡ ಸದೃಢವಾಗಿರಬೇಕು, ಅಲ್ಲದೆ ಹೋದರೆ ನಿಮಗೆ ಅದರ ಕಾಯಿಯನ್ನು ತಾಳಿಕೊಳ್ಳುವ ಶಕ್ತಿ ಆ ಗಿಡಕ್ಕೆ ಇರುವುದಿಲ್ಲ. ಹಾಗಾಗಿ ನಮಗೊಂದು 4 ವರ್ಷದ ನಂತರ ಸದೃಢವಾಗಿ ಗಿಡ ಬಂದ ಮೇಲೆ ಕಾಯಿಗಳನ್ನು ನಾವು ಇಟ್ಟುಕೊಂಡ್ರೆ ಒಳ್ಳೆಯದು ಅಂತ ತಜ್ಞ ಕೃಷಿಕರ ಒಂದು ಅಭಿಪ್ರಾಯ. ಕೆಲವು ನರ್ಸರಿಗಳಿರ್ಬೋದು ಅಥವಾ ಕೆಲವು ಸಲ ದೊಡ್ಡದಾದ ರೀತಿಯಲ್ಲಿ ನಾವು ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಜನರು ಈಗ ನಿಮ್ಮ ಪೇಟೆಯಲ್ಲಿಯೂ ಕೂಡ ಗ್ರೋ ಬ್ಯಾಗಲ್ಲಿ ಆಗಿರ್ಬೋದು, ಸ್ವಲ್ಪ ದೊಡ್ಡದಾದಂಥ ಒಂದು ಚೌಕದ ಒಂದು ಇದರಲ್ಲಿ ಏನು ಬಾಲ್ದಿ ಆ ಥರದರಲ್ಲಿ ಕೂಡ ಈ ಹಲಸನ್ನು ಬೆಳೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೌದಾ ಅದು? ಹೌದು, ಈಗ ನಿಮಗೆ ಕಸಿ ಗಿಡಗಳು ಮುಖ್ಯವಾಗಿ ಅದನ್ನು ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಸ್ಬೋದು. ಬಟ್ ಒಂದೇ ಕಂಡೀಷನ್ ಅಂದರೆ ನಿಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್, ಅಂದರೆ ಒಂದು 3 ವರ್ಷದ ನಂತರ ಅಥವಾ 4 ವರ್ಷದ ನಂತರ ಅದರ ವೈಶಾಲ್ಯವನ್ನು ಪಡ್ಕೊಂಡಾಗ ನಿಮಗೆ ಮತ್ತೆ ಅದು ನೆಲ ಸಹಜವಾಗಿ ಬಯಸ್ತದೆ, ಅಲ್ಲಿವರೆಗೆ ಮಾಡ್ಬೋದು. ಆದರೆ ನಿಮಗೆ ಈ ಕುಬ್ಜ ಅಂದರೆ ನಮ್ಮ ಏನು ಈ ಚಿಕ್ಕ ತಳಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚು ಬೊನ್ಸಾಯಿ ಥರ ಹಲಸನ್ನು ಅಡಿಯಲ್ಲಿ ಕಲ್ಲು ಹಾಕಿ ಆಗಾಗ ಅದರ ಬೇರುಗಳು ನೆಲಕ್ಕೆ ಊರದ ರೀತಿಯಲ್ಲಿ ನಾವು ಕಾಪಾಡ್ತಾ ಬಂದರೆ ಹೆಚ್ಚಿನ ಅಂಶ ಇದು ಬೊನ್ಸಾಯಿಯಾಗಿಯೂ ಹಲಸನ್ನು ಬೆಳೆಸ್ಬೋದು. ಯಾವುದೇ ದೊಡ್ಡ ಮರಗಳು ಬೊನ್ಸಾಯಿ ಆದಾಗ ಹಲಸು ಕೂಡ ಬೊನ್ಸಾಯಿ ಆಗೋದ್ರಲ್ಲಿ ವಿಶೇಷ ಏನಿಲ್ಲ. ಅದರ ಪ್ರಕ್ರಿಯೆಗಳನ್ನು ನಾವು ಅಲ್ಲಿ ಕಾಪಾಡಿಕೊಳ್ಬೇಕಾಗ್ಬೋದು. ಈಗ ಈ ಬೇರೆ ಬೇರೆ ತಳಿಗಳನ್ನು ನಮ್ಮಲ್ಲಿ ಬೆಳೆಸುವಾಗ ಮೊದಲು ನಾವು ಯೋಚನೆ ಮಾಡಿದ್ದೇನೆಂದರೆ ಹಲಸು ನೆಟ್ಟರೆ ಹಾಗೆ ಬೆಳೀತದೆ ಅಂತ. ಇದಕ್ಕೆ ಆರೈಕೆ ಮಾಡಬೇಕಾದ ಅಗತ್ಯ ಉಂಟಾ? ನಿಮಗೆ ಬೀಜ ಹಾಕಿದ ಸಸ್ಯ ಇದೆ, ಅದಕ್ಕೆ ಆರೈಕೆಯ ನಿಜವಾದ ಅವಶ್ಯಕತೆ ಇರುವುದಿಲ್ಲ. ಅದೇ ನೀವು ಕಸಿ ಗಿಡಗಳು ಅಂತ ಆದಾಗ ಒಂದಿಷ್ಟು ಆರೈಕೆ ಮಾಡಬೇಕಾಗ್ತದೆ. ಶುರುವಿನ 2 ವರ್ಷದ ಮತ್ತೆ ಯಾವ ಆರೈಕೆ ಅವಶ್ಯಕತೆ ಇರುವುದಿಲ್ಲ. ಶುರುವಿಗೆ ನಾವು ನೆಡುವ ಕ್ರಮದಲ್ಲಿ ಮತ್ತೆ ಸ್ವಲ್ಪ ನೀರು ಕೊಡಬೇಕಾಗ್ಬೋದು. ಯಾಕೆಂದರೆ ಈ ಬೀಜ ಹಾಕಿದಾಗ ಅದರ ತಾಯಿ ಬೇರು ಅದಾಗಿಯೇ ಭೂಮಿಗೆ ಇಳಿದು ಒಂದು ಸದೃಢವಾಗಿರ್ತದೆ. ಅದೇ ನೀವು ಕಸಿ ಗಿಡ ಅಂತ ಆದಾಗ ಅದು ತೊಟ್ಟೆಯಲ್ಲಿ ಇರ್ತದೆ ಗಿಡಗಳು, ಅದು ಭೂಮಿಗೆ ಬಂದಾಗ ಅಲ್ಲಿಯ ಸ್ಟ್ರೆಸ್ ಅನ್ನು ತಡ್ಕೊಳ್ಬೇಕಾದ ಅನಿವಾರ್ಯತೆ ಇರ್ತದೆ ಗಿಡಗಳಿಗೆ. ಹಾಗಾಗಿ ಒಂದಿಷ್ಟು ಹೊರಗಿಂದ ಆಗುವ ಯಾವುದೇ ಹಾನಿಯನ್ನು ತಪ್ಪಿಸ್ಲಿಕ್ಕೋಸ್ಕರ ಆರೈಕೆ ಅಗತ್ಯ ಇದೆ. ಮತ್ತು ಯಾವತ್ತು ಗಿಡ ಬೇಗ ಬರಬೇಕು ಅಂತಾದರೆ ಒಂದಿಷ್ಟು ನೀರು, ಗೊಬ್ಬರ ಮತ್ತು ನುಸುಲು ಮಣ್ಣು ಸಿಕ್ಕಿದಾಗ ಅದರ ಬೇರುಗಳನ್ನು ಬಿಡಿಸಲಿಕ್ಕೆ ಅದಕ್ಕೆ ಅವಕಾಶ ಜಾಸ್ತಿ ಸಿಗ್ತದೆ. ಸೊ ಇಂಥ ಆರೈಕೆಗಳು ಕಸಿ ಗಿಡಗಳಿಗೆ ಬೇಕು. ಮತ್ತು ಇನ್ನೊಂದೇನು ಅಂದರೆ ಈ ಕಸಿ ಗಿಡಗಳಲ್ಲಿ ಈ ಗೆಲ್ಲುಗಳು ಸಾಯುವಂಥದ್ದು, ಡೈ ಬ್ಯಾಕ್ ಅಂತ ಹೇಳ್ತೇವೆ ನಾವು, ಅಂಥದ್ದೆಲ್ಲ ಸ್ವಲ್ಪ ಬರುವ ಪ್ರಮಾಣ ಜಾಸ್ತಿ. ನ್ಯಾಚುರಲ್ ಆಗಿ ಬೀಜ ಹಾಕಿದ ಸಸಿಯಲ್ಲಿ ಅಂಥ ಕಾಯಿಲೆಗಳು ಕಡಿಮೆ. ಇದರಲ್ಲಿ ಆ ಲೆಕ್ಕದಲ್ಲಿ ನೋಡಿದರೆ ಇದರಲ್ಲಿ ಈಲ್ಡ್ ಬೇಗ ಬರುವ ಕಾರಣ ಒಂದಿಷ್ಟು ಆರೈಕೆಗಳು ಮಾಡಿದರೆ ಅದರಲ್ಲಿ ಫಲ ಸಿಗ್ತದೆ ಅಂತ. ಫಲ ಅಂತ ಹೇಳುವಾಗ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಇದರ ಫಲ ಸಿಗುವಂಥದ್ದು ಅಂತೇಳಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಆಸೆ ಏನಂದರೆ ವರ್ಷದ 365 ದಿನಗಳು ಕೂಡ ಯಾವುದೇ ಹಣ್ಣಾದರೂ ಸಿಗಬೇಕು ಅಂತ. ಹಾಗೆ ಹಲಸು ಬೇರೆ ಬೇರೆ ರೀತಿಯಲ್ಲಿ ಫಲ ಕೊಡುವಂತಹ ಒಂದು ಚಾನ್ಸಸ್ಗಳು ಇದೆ. ಈಗ ಅರ್ಲಿ ಅಂತ ಹೇಳುವ ವೆರೈಟಿಗಳೆಲ್ಲ ನಿಮಗೆ ನವೆಂಬರ್ ಡಿಸೆಂಬರ್ನಲ್ಲಿ ಹಣ್ಣು ಸಿಗ್ತದೆ. ಈ ಮಂಗಳ ಅರ್ಲಿ ಅಥವಾ ಥೈಲ್ಯಾಂಡ್ ಸೂಪರ್ ಅರ್ಲಿ ಎಲ್ಲ ಬೇಗ ಹಣ್ಣು ಆಗ್ತದೆ. ಜನವರಿ ಫೆಬ್ರವರಿ ಖಂಡಿತ ಹಣ್ಣು ಸಿಕ್ಕೇ ಸಿಗ್ತದೆ. ಮತ್ತು ಈಗ ನಾವು ಆಟಿ ಬೆಲಕ್ಕಾಯಿ ಅಂತ ಮೊದಲು ಹೇಳ್ತಾ ಇದ್ವಿ, ಅಂದರೆ ಜುಲೈ ತಿಂಗಳಲ್ಲಿ ಆಟಿ ತಿಂಗಳಲ್ಲಿ ಹಣ್ಣಾಗುವಂಥದ್ದು. ಮತ್ತು ನಿಮಗೆ ಫೆಬ್ರವರಿಯಿಂದ ಜೂನ್ನವರೆಗೆ ಕೇಳಬೇಕು ಅಂತಿಲ್ಲ, ಎಲ್ಲ ತಳಿಗಳು ನಿಮಗೆ ಹಣ್ಣನ್ನು ಕೊಡ್ತದೆ. ಆಟಿಯಿಂದ ನಂತರಕ್ಕೂ ಕೂಡ ಮಳೆಗಾಲದಲ್ಲಿ ಕೂಡ ಆಗುವಂಥ ಹಣ್ಣುಗಳೀಗ ಕೆಲವಾರಿದೆ. ಈಗ ಹೆಚ್ಚು ಆಗಸ್ಟಿನವರೆಗೆ ಕೂಡ ಹಲಸು ಸಿಗ್ತದೆ. ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಈಗ ನೀವು ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದರೆ ಹಲಸಿನ ಹಣ್ಣೇ ನಿಧಾನ ಆಗ್ತಾ ಇದೆ. ಅಂದರೆ ಸಹಜವಾಗಿ ಮೇ ಒಳಗೆ ಮುಗಿಯುವಂಥ ಹಣ್ಣುಗಳು ಕೂಡ ಜೂನ್ ಜುಲೈವರೆಗೆ ಹಣ್ಣನ್ನು ಕೊಡ್ತಾ ಇದೆ. ಸೊ ಈಗ ಆಟಿ ಬೆಲಕಾಯಿ ಅಲ್ಲದೆ ಕೂಡ ಕೆಲವಾರು ಹವಾಮಾನದ ಒಂದು ವೈಪರೀತ್ಯದಿಂದಾಗಿ ಅದು ಡಿಲೇ ಆಗುವಂಥದ್ದು ತುಂಬ ಇದೆ. ಮತ್ತು ಈಗ ಈ ಬೇರೆ ಬೇರೆ ಹಣ್ಣು ಅಥವಾ ಬೇರೆ ಬೇರೆ ಹಣ್ಣಿನ ಕೃಷಿಯನ್ನು ಮಾಡುವಾಗ ಅದರ ಒಂದು ಸಾಮರ್ಥ್ಯದಿಂದಾಗಿ, ಅಂದರೆ ಹಣ್ಣಿಗೆ ಇರುವಂಥ ಬೆಲೆಯಿಂದಾಗಿ ನಾವು ಒಂದು ಪ್ಲಾಂಟೇಶನ್ ಕೃಷಿಯನ್ನು ಮಾಡುವಂಥ ಕ್ರಮಗಳು ಈಗ ಬಂದಿದ್ದಾವೆ. ಹೌದು, ಎಲ್ಲ ಹಣ್ಣುಗಳಲ್ಲೂ, ವಿದೇಶಿ ಹಣ್ಣುಗಳಲ್ಲೆಲ್ಲ ಬಂದಿದೆ. ಹಾಗೆಯೇ ಹಲಸನ್ನು ಈ ರೀತಿಯ ಕೃಷಿ ಮಾಡಿ ನಮಗೆ ಲಾಭ ಪಡೀಲಿಕ್ಕೆ ಸಾಧ್ಯವ? ಖಂಡಿತ ಇದೆ ಸರ್. ಈಗ ನೀವು ಅದೇ ನಾನು ಹಾಗೆ ಹೇಳಿದಾಗೆ ಗ್ಯಾಬ್ರಿಯಲ್ ವೇಗಸ್ ಅವರು ನಿವೃತ್ತ ಅರಣ್ಯಾಧಿಕಾರಿ, ಅವರು ತುಂಬ ವರ್ಷಗಳ ಮೊದಲೇ
ಹಲಸಿನ ಕೃಷಿಯನ್ನು ಮಾಡಿ ಅದರಿಂದ ಸಕ್ಸಸ್ ಅನ್ನು ಪಡೆದಿದ್ದಾರೆ. ಈಗ ನೀವು ನೋಡಿದರೆ ತುಂಬ ಜನ ಈ ಹಲಸಿನ ಕೃಷಿಯನ್ನು ಮಾಡಿ, ಎಕ್ಸಾಂಪಲ್ ಹೇಳೋದಿದ್ರೆ ನಮ್ಮ ಶಿವಪ್ರಸಾದ್ ವರಂಬುಡಿ ಅಂತ, ಅವರು ಕಾಸರಗೋಡು ಭಾಗದ ಕೃಷಿಕರು, ಪೆರ್ಲದ ಹತ್ರ. ಅವರದ್ದು ಒಂದು 5 ಎಕರೆಯಲ್ಲಿ ಹಲಸಿನ ತೋಟ ಇದೆ. ನೀವು ಪುತ್ತೂರಿಗೆ ಬಂದರೆ ಶ್ರೀ ರಾಮ ಆಯಿಲ್ ಮಿಲ್ ಅಂತ, ಸಂತೋಷ್ ಬೋನಂತಾಯ ಅಂತ ಅವರದ್ದಿದೆ. ಮುಳಿಯ ವೆಂಕಟಕೃಷ್ಣ ಶರ್ಮರದ್ದಿದೆ. ಹೀಗೆ ಗ್ರಾಮಾಂತರ ಭಾಗದಲ್ಲಿ ತುಂಬ ಕೃಷಿಕರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಯ್ದ ತಳಿಗಳನ್ನು ತಗೊಂಡೋಗಿ ನೆಟ್ಟು, ಅದರಲ್ಲಿ ಈಗ ಪುತ್ತೂರಿಗೆ ಬಂದ ನವನೀತ್ ನರ್ಸರಿಂದ ಅವರದ್ದು ಫಾರ್ಮಿಗೆ ಹೋದರೆ ಒಂದು 100ಕ್ಕಿಂತ ಹೆಚ್ಚು ಹಲಸಿನ ತಳಿಗಳಿದೆ. ಹೀಗೆ ಗ್ರಾಮಾಂತರ ಭಾಗದಲ್ಲಿ ತುಂಬ ಜನ ಹಲಸಿನ ಕೃಷಿಯನ್ನು ಮಾಡಿ ಈಗ ಫಸಲು ಬರ್ತಾ ಇರುವಂಥವ್ರು. ಪುತ್ತೂರಲ್ಲಿ ನಿಮಗೆ ಸತ್ವಂ ನೀರು, ಹಾರ್ದಿಕ್ ಹರ್ಬಲ್ಸ್ ಅಂತ ಅವರದ್ದು ಹಲಸಿನ ತೋಟ ಇದೆ, ಅವರದ್ದು ಹಣ್ಣು ಸಿಗ್ತಾ ಇದೆ. ಸೊ ಇಂಥ ತುಂಬ ಜನ ಕೃಷಿಕರು ಬೆಳ್ತಂಗಡಿ ಭಾಗದಲ್ಲಿ, ಬಂಟ್ವಾಳದಲ್ಲಿ ಮತ್ತು ನಿಮಗೆ ಸಂಪಾಜೆ ಭಾಗದಲ್ಲಿ ಇದು ತುಂಬ ಜನ ಕೃಷಿಕರ ಹತ್ರ ಈಗ ಹಣ್ಣುಗಳು ಸಿಗ್ತಾ ಇದೆ. ಇನ್ನೊಂದು 2 ವರ್ಷ ಹೋದರೆ ನನ್ನ ಪ್ರಕಾರ ಈ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ನಡೆಯುವ ಯಾವ ಹಲಸು ಮೇಳಗಳಿಗೂ ಘಟ್ಟದ ಮೇಲಿಂದ ಹಲಸು ಬೇಕಾಗಲಿಕ್ಕಿಲ್ಲ. ನಮ್ಮ ಊರಲ್ಲಿ ಸಾಕಷ್ಟು ಆಯ್ದ ತಳಿಗಳು ಸಿಗ್ಬೋದು ಅಂತ ಒಂದು ಅನ್ನಿಸ್ತದೆ. ಹಲಸಿನ ಹಣ್ಣಿನ ಬಗ್ಗೆ ಬರುವುದಿದ್ರೆ, ಈಗ ಮೌಲ್ಯವರ್ಧನೆ ಅಂತ ಹೇಳುವಾಗ ಹಲಸಿನ ಹಣ್ಣನ್ನು ಹಾಗೆ ತಿನ್ನುವಂಥದ್ದು ಒಂದು ವಿಧ. ಮೌಲ್ಯವರ್ಧನೆ ಅನ್ನುವಂಥ ಹೇಳುವಾಗ 2-3 ವಿಷಯಗಳುಂಟು. ಒಂದು, ಹಣ್ಣಾಗುವ ಮೊದಲಿನ ಗುಜ್ಜಾಗಿರ್ಬೋದು ಅಥವಾ ಹಸಿ ಹಣ್ಣಾಗಿರ್ಬೋದು, ಅಂದರೆ ಹಣ್ಣಾಗದ ಹಲಸು. ಇದರ ಮೌಲ್ಯವರ್ಧನೆ ಮತ್ತು ಹಣ್ಣಿನ ಮೌಲ್ಯವರ್ಧನೆ ಏನೇನು ವಿಷಯಗಳನ್ನು ಮಾಡ್ಬೋದು? ಈಗ ಪಿಂಗಾರ ಅಂತ ಹೇಳುವ ತೋಟಗಾರಿಕಾ ಒಂದು ರೈತರ ಸಂಸ್ಥೆ ಇದೆ. ಅವರು ಈಗ ಎಳೆ ಗುಜ್ಜೆಯನ್ನು ಉಪ್ಪಲ್ಲಿ ಹಾಕಿ ಇಡುವುದರಿಂದ ಹಿಡಿದು ಗುಜ್ಜೆಯನ್ನು ಒಣಗಿಸಿ ಹುಡಿ ಮಾಡುವಂಥದ್ದು, ಹಲಸಿನ ಕಾಯಿಯ ಸೊಳ್ಳೆಯನ್ನು ಒಣಗಿಸಿ ಹುಡಿ ಮಾಡುವಂಥದ್ದು, ಹಲಸಿನ ಕಾಯಿಯನ್ನು ಉಪ್ಪು ನೀರಿನಲ್ಲಿ ಹಾಕಿ ಉಪ್ಪು ಸೊಳ್ಳೆ ಮಾಡುವಂಥದ್ದು, ಹಲಸಿನ ಕಾಯಿಯ ಚಿಪ್ಸ್ ಮಾಡುವಂಥದ್ದು, ಹಲಸಿನ ಉಂಡ್ಲಕಾಳು ಮಾಡುವಂಥದ್ದು, ಇದನ್ನು ದೊಡ್ಡ ಕ್ವಾಂಟಿಟಿಯಲ್ಲಿ ಈಗಾಗಲೇ ಕಳೆದ 7 ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ, ಯಶಸ್ಸನ್ನು ಕಂಡಿದ್ದಾರೆ. ಈಗ ಇದು ಹಲಸಿನ ಒಂದು ಸಂಸ್ಥೆಯಾಗಿ ಮಾಡೋದಿದ್ರೆ. ಇನ್ನು ಇಂಡಿವಿಜುವಲ್ ಆಗಿ ಮಾಡೋದಿದ್ರೆ ಹಲಸಿನ ಹಣ್ಣು ಹಲವು ಆಗಿರ್ಬೋದು, ಹಲಸಿನ ಚಿಪ್ಸು, ಉಂಡ್ಲಕಾಳು ಅಥವಾ ಹಲಸಿನ ನಿಮಗೆ ಉಪ್ಪು ಸೊಳ್ಳೆ ಅಥವಾ ಉಪ್ಪು ಸೊಳ್ಳೆಯ ಪದಾರ್ಥಗಳು, ಇದೆಲ್ಲ ಹೇಗೆ ಅಂದರೆ ಲಾಂಗ್ ಶೆಲ್ಫ್ ಲೈಫ್, ಅಂದರೆ ನಿಮಗೆ 1 ತಿಂಗಳಿಂದ ಹೆಚ್ಚು ಇಟ್ಟು ಪ್ಯಾಕೆಟ್ ಮಾಡಿ ಮಾರುವಂಥ ಒಂದು ವಿಧಾನಗಳು. ಅದೇ ನಿಮಗೆ ಈ ಮೇಳಗಳಲ್ಲಿ ಅಥವಾ ರೆಗ್ಯುಲರ್ ಹೋಟೆಲ್ಗಳಲ್ಲಿ ಈ ಹಲಸಿನ ಹಣ್ಣಿನ ಕೇಸರಿ ಬಾತ್ ಅಥವಾ ಶೀರಾ ಅಂತ ನಾವೇನು ಹೇಳ್ತೇವೆ ಅದು, ಅಥವಾ ಹಲಸಿನ ಬೀಜದ ವಡೆ, ಅಂಬಡೆ, ಹಲಸಿನ ಕಾಯಿಯ ಸೊಳೆಯ ಅಂಬಡೆ, ವಡೆ, ಇಂಥದ್ದನ್ನು ಆಗಿ ಮಾಡಲಿಕ್ಕೆ ಹಲವಾರು ಅವಕಾಶಗಳಿದೆ. ಈಗ ಹಲಸಿನ ಹಣ್ಣಿನ ಹಲ್ವಾ ಅಂತ ಹೇಳಿದರೆ ಅದು ಯಾವುದೇ ನಿಮಗೆ ಬಾಳೆಹಣ್ಣು ಅಥವಾ ಗೋಧಿ ಹಲ್ವಕ್ಕೆ ಕಮ್ಮಿ ಇಲ್ಲ. ಒಳ್ಳೆ ತುಪ್ಪ, ಗೇರು ಬೀಜ ಎಲ್ಲ ಹಾಕಿದರೆ ಅದು ಅದ್ಭುತವಾದ ಒಂದು ಸ್ವೀಟ್. ಎಷ್ಟೇ ದೊಡ್ಡ ಕ್ವಾಂಟಿಟಿಯಲ್ಲಿ ಅಂದರೆ ಕಮರ್ಷಿಯಲ್ ಕಾರ್ಯಕ್ರಮಗಳಿಗೆ ಮಾಡುವಷ್ಟು ಒಳ್ಳೆಯ ಒಂದು ಉತ್ಪನ್ನ ಅದು ಹಲಸಿನ ಹಣ್ಣಿನ ಹಲ್ವಾ ಅಂತ ಹೇಳಿದರೆ. ಈಗ ನಮಗೆ ಹಲಸಿನಕಾಯಲ್ಲಿ ಚಿಪ್ಸ್ ಮಾಡುವಂಥದ್ದು ಮಾತ್ರ ಮೊದಲು ಪ್ರಚಲಿತದಲ್ಲಿತ್ತು. ಈಗ ಅದರಲ್ಲಿ ಬೇರೆ ಬೇರೆ ಕೇಕ್ಗಳಿರ್ಬೋದು, ಬಿಸ್ಕೆಟ್ಗಳಿರ್ಬೋದು, ಕುಕ್ಕೀಸ್ ಇರ್ಬೋದು, ಅಥವಾ ಹಲಸಿನ ಹಣ್ಣಿನ ಸ್ಕ್ವಾಶ್ ಆಗಿ, ಹಲಸಿನ ಹಣ್ಣಿನ ಜಾಮ್ ಆಗಿ, ಹಲಸಿನ ಗುಜ್ಜೆಯ ಉಪ್ಪಿನಕಾಯಿ ಆಗಿ ಕಮರ್ಷಿಯಲ್ ಪ್ರಾಡಕ್ಟ್ಗಳು ಈಗ ಆಲ್ರೆಡಿ ತುಂಬ ಬಂದಿದೆ. ಹಲಸಿನ ವ್ಯಾಕ್ಯೂಮ್ ಫ್ರೈಡ್ ಆಗಿ ಹಲಸಿನ ಹಣ್ಣಿನ ಸೊಳೆಯನ್ನು ಮಾಡಬಹುದು. ಭಾರತದ ಬೇರೆ ರಾಜ್ಯಗಳಲ್ಲಿ, ಉತ್ತರ ಭಾರತದ ರಾಜ್ಯಗಳಲ್ಲಾಗಿರ್ಬೋದು, ಬೇರೆ ರಾಜ್ಯಗಳಲ್ಲೇ ಇರಬಹುದು, ಅಥವಾ ವಿದೇಶಗಳಲ್ಲಿ ಬೇಕಾದಷ್ಟು ಬೇಡಿಕೆ ಬರಬಹುದಾ? ಖಂಡಿತವಾಗಿದೆ. ಈಗ ನಿಮಗೆ ಥೈಲ್ಯಾಂಡ್, ಕಂಬೋಡಿಯಾ, ವಿಯೆಟ್ನಾಂ ಈ 3 ದೇಶಗಳು ಈ ಹಲಸಿನ ಹಣ್ಣಿನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟನ್ನು ಇಡೀ ವರ್ಲ್ಡಿಗೆ ಸಪ್ಲೈ ಮಾಡ್ತಾ ಉಂಟು. ಮಲೇಷ್ಯಾ ಅದು ಹೊರತುಪಡಿಸಿ ಈಗ ನಮ್ಮಲ್ಲೇ ನೋಡ್ತೀರಿ, ಈಗ ಕೇರಳ, ತಮಿಳುನಾಡಿಂದ ಡೆಲ್ಲಿ ಅಥವಾ ಮುಂಬೈ ಮಾರ್ಕೆಟಿಗೆ ಅಥವಾ ದುಬೈ ಮಾರ್ಕೆಟಲ್ಲಿ ಕೇರಳದಿಂದ ಹೈಯೆಸ್ಟ್ ಹೋಗ್ತದೆ. ಖಂಡಿತವಾಗಿ ಹಲಸಿಗೆ ಒಂದು ರಾಜ ಮರ್ಯಾದೆ ಇಡೀ ವಿಶ್ವದಲ್ಲಿ ಸಿಗುವಂಥ ಎಲ್ಲ ಈಗಾಗಲೇ ಒಂದಿಷ್ಟು ಸಿಗ್ತಾ ಇದೆ. ಮತ್ತು ಇದರ ವ್ಯಾಲ್ಯೂ ಅಡಿಷನ್ ಎಲ್ಲಿವರೆಗೆ ಮಾಡ್ಬೋದು, ಇದೊಂದು 1000 ಕೋಟಿಗಳ ಟರ್ನ್ ಓವರ್ ಮಾಡುವಂಥ ಒಂದು ಬಿಸ್ನೆಸ್ ಹಲಸು ಅಂತ ಹೇಳಿದರೆ. ಯಾಕೆಂದರೆ ಇದು ವೆಜಿಟೇರಿಯನ್ಸ್ ಮೀಟ್ ಅಂತ ಹೇಳ್ತಾರೆ. ಈ ಸಸ್ಯಾಹಾರಿಗಳಿಗೆ ಒಂದು ಮಾಂಸದ ಒಂದು ಫೀಲನ್ನು ಕೊಡುವ ತರಕಾರಿ ಅಂತ ಇದ್ದರೆ ಅದು ಹಲಸು ಆಗಿರ್ಬೋದು. ಸೊ ಈ ಹಲಸಿಗೆ ಒಂದು ವಿಶೇಷ ಮರ್ಯಾದೆ ಖಂಡಿತ ಇದೆ. ಮತ್ತು ಅದರಲ್ಲಿರುವ ಪೌಷ್ಟಿಕ ಗುಣ, ಈಗ ಸಕ್ಕರೆ ಕಾಯಿಲೆಯವರಿಗೆ ಈಗ ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ ಹಲಸಿನ ಕಾಯಿಯ ಹುಡಿಯನ್ನು ಚಪಾತಿ ಹಿಟ್ಟಿನೊಟ್ಟಿಗೆ ಸೇರಿಸಿ ತಿನ್ನಿ. ಮಧುಮೇಹಿಗಳಿಗೆ ಒಂದು ಅದ್ಭುತವಾದ ರಿಸಲ್ಟನ್ನು ಕೊಡುವಂಥ ಒಂದು ಫ್ಲೋರ್ ಅಥವಾ ಮಲ್ಟಿಪರ್ಪಸ್ ಫ್ಲೋರ್ ಆಗಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಸೊ ಹೀಗಿರುವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗಿರ್ಬೋದು, ಅಥವಾ ಈಗ ಸರಿಯಾಗಿ ಹೇಳೋದಿದ್ರೆ ನಮ್ಮ ವೆಸ್ಟ್ ಬೆಂಗಾಲ್ ಮತ್ತು ದಕ್ಷಿಣ ಭಾರತ ಬಿಟ್ಟರೆ ಹಲಸು ನಮ್ಮ ಬಾಕಿ ಕಡೆಗಳಲ್ಲಿ ಅಷ್ಟಾಗಿ ಬೆಳೆಯುವುದಿಲ್ಲ. ಹಾಗಾಗಿ ನಮಗೆ ದಕ್ಷಿಣ ಭಾರತದವರಿಗೆ ಇದೊಂದು ವರ.
ಒಂದು ಆರ್ಥಿಕ ಉದ್ಯಮಕ್ಕಾಗಿ ಸಿಕ್ಕಿದಂಥ ವರ ಇದು. ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೀವು ನೋಡುದಿದ್ರೆ ಮೊದಲು ಯಾರಿಗೂ ಬೇಡದ ಹಲಸು ತೋಟದಲ್ಲಿ ನುಸಿ ಬರ್ತದೆ ಅಂತೇಳಿ ಕೃಷಿಕರು ಕಡಿದು ತೋಡಿಗೆ ಹಾಕ್ತಿದ್ದ ದಿನಗಳ ಅಂತಲ್ಲಿ ಈಗ ಎಷ್ಟೋ ಕಡೆ ಹಲಸಿನ ಮೇಳಗಳಿಗೋಸ್ಕರವ, ಹಲಸಿನ ಪ್ರಾಡಕ್ಟ್ ಮಾಡುವ ಕಂಪೆನಿಗಳಿಗೋಸ್ಕರ, ರೈತೋತ್ಪಾದಕ ಸಂಸ್ಥೆಗೋಸ್ಕರವ ಕೆಜಿಗೆ 2 ರಿಂದ 40 ರೂಪಾಯಿವರೆಗೆ ಬೇರೆ ಬೇರೆ ರೀತಿಯಲ್ಲಿ ಖರೀದಿ ಆಗ್ತಾ ಇದೆ ಹಲಸು. ಎಷ್ಟೋ ತೋಟಗಳಲ್ಲಿ ಹಲಸು ವೇಸ್ಟ್ ಆಗಿ ಹೋಗುವಂಥದ್ದು ಈಗ ಬಳಕೆ ಆಗ್ತಾ ಇದೆ. ಮತ್ತು ಹಲಸಿನ ಹಣ್ಣಿನ ಸೊಳೆಗೆ ಈ ಹಲ್ವಾ ಮಾಡುವಂಥ ಸಂಸ್ಥೆಗಳು ಅಥವಾ ಐಸ್ ಕ್ರೀಮ್ ಮಾಡುವ ಘಟಕಗಳು ನಿಮಗೆ 80 ರೂಪಾಯಿಂದ 140 ರೂಪಾಯಿವರೆಗೆ ಅದರ ಹಣ್ಣಿನ ಗುಣಮಟ್ಟದ ಆಧಾರದಲ್ಲಿ ಖರೀದಿ ಮಾಡ್ತಾ ಇರುವಂಥ ವ್ಯವಸ್ಥೆ ಈಗಾಗಲೇ ಬಂದಿದೆ. ಇದೆಲ್ಲ ಹಲಸಿನ ಮೌಲ್ಯವರ್ಧನೆ ಮತ್ತು ಮಾನವರ್ಧನೆಯ ದೃಷ್ಟಿಯಿಂದ ಈಗಾಗಲೇ ಒಂದು ಶಕ್ತಿ ಕೊಟ್ಟಂಥ ವಿಷಯಗಳು. ತುಂಬ ಸಲ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಕರಾವಳಿಯ ಭಾಗದ ಜನಗಳಿಗೆ ಹಲಸು ಅಥವಾ ಹಲಸಿನ ಬೀಜದಿಂದ ಮಾಡಿದಂಥ ವಿಶೇಷ ಪದಾರ್ಥಗಳೇನಾದರೂ ಇದ್ದರೆ ಅದು ಹಲಸು ಅನ್ನುವ ಹೆಸರು ಬರುವಾಗ ಇದು ನಮ್ಮಲ್ಲಿ ಏನು ತಾತ್ಸಾರವಾದಂಥ ಒಂದು ಬೆಲೆ ಇಲ್ಲ ಅಂತ ತೋರುವಂಥದ್ದು. ಇದಕ್ಕೆ ಬೆಲೆ ತರಿಸುವಂತಹ ಪ್ರಯತ್ನ ಹೇಗೆ ಆಗ್ತಾ ಇದೆ? ಹಲಸಿಗೆ ನಿಜವಾಗಿ ಬೆಲೆ ತರಿಸುವಂಥ ಪ್ರಯತ್ನ ಆದದ್ದು ಈ ಹಲಸು ಮೇಳಗಳಿಂದಾಗಿ. ಈಗ ನೀವು ಮೊದಲಿಗೆ ನೋಡಿದರೆ 2014-15ರಿಂದ ಈ ಮೇಳಗಳ ಒಂದು ಕಾನ್ಸೆಪ್ಟ್ ಶುರುವಾಯಿತು. ಅದಾಗಿ 2021ನೇ ಇಸವಿಯವರೆಗೂ ಕೂಡ ಪುತ್ತೂರಿನಲ್ಲಿ, ಮಂಗಳೂರಿನಲ್ಲಿ, ಪಿಲಿಕುಳದಲ್ಲಿ, ಉಡುಪಿಯಲ್ಲಿ ಹೀಗೆ ಒಂದು 4 ಭಾಗಗಳಲ್ಲಿ ಮಾತ್ರ ಈ ಹಲಸು ಮೇಳ ಪ್ರತಿ ವರ್ಷ ನಡೀತಾ ಬಂದಿತ್ತು. ಅದೇ ನೀವು ನೋಡಿದರೆ 2022ರ ನಂತರ ನೀವು ನೋಡಿದರೆ ಒಂದು 30ಕ್ಕೂ ಹೆಚ್ಚು ಹಲಸು ಮೇಳಗಳು ಕುಂದಾಪುರದಿಂದ ಕಾಸರಗೋಡಿನವರೆಗೆ ನೀವು ಯೋಚನೆ ಮಾಡಿದ್ರೆ 30ಕ್ಕೂ ಹೆಚ್ಚು ಮೇಳಗಳಾಗ್ತದೆ. ಒಂದೊಂದು ಮೇಳಗಳಲ್ಲಿಯೂ 10 ರಿಂದ 14ರಷ್ಟು ಟನ್ ಹಲಸು ಮುಗೀತದೆ ಅಂತ ಹೇಳಿದರೆ ನೀವು ಮೂಗಿಗೆ ಬೆರಳಿಡುವಂಥ ಒಂದು ಸನ್ನಿವೇಶ. ಒಂದು ಹಲಸಿನಕಾಯಿ ಎವರೇಜ್ ಆಗಿ 100 ರೂಪಾಯಿ ಹೋದ್ರು, ಅಂದರೆ 100 ರೂಪಾಯಿ ಅದರಿಂದ ಮೌಲ್ಯವರ್ಧನೆ ಆಯಿತು ಅಂತ ಅಂದುಕೊಂಡ್ರು ಕೂಡ ಒಂದೊಂದು ಮೇಳದಲ್ಲಿ ನಿಮಗಾಗುವ ಆರ್ಥಿಕ ಶಕ್ತಿಯನ್ನು ನೀವು ಅಂದಾಜು ಮಾಡಿ ಎಷ್ಟು ಆರ್ಥಿಕವಾಗಿ ಹಲಸು ಮುಂದೆ ಹೋಗ್ತಾ ಇದೆ ಅಂತ. ಇದರ ಏನು ಸಂಖ್ಯೆ ಪ್ರತಿ ವರ್ಷ ಏರ್ತಲೇ ಹೋಗ್ತದೆ. ಈಗ ನಾವು ಮಂಗಳೂರಲ್ಲಿ ಆಗಿರ್ಬೋದು, ಪುತ್ತೂರಲ್ಲಿ ಆಗಿರ್ಬೋದು, ಪ್ರಥಮ ವರ್ಷದ ಹಲಸು ಮೇಳ ನೋಡಿದರೆ ಅಲ್ಲಿ ಒಂದು 2 ರಿಂದ 3 ಟನ್ನಿನಷ್ಟು ಹಲಸು ಬಳಕೆ ಆಗಿರ್ಬೋದು. ಅದೇ ಇತ್ತೀಚೆಗೆ 7 ವರ್ಷ 8 ವರ್ಷ ಏನಾಯಿತು, ಕಳೆದ ವರ್ಷದ ಮಂಗಳೂರು ಆಗಲಿ ಪುತ್ತೂರು ಆಗಲಿ ಹಲಸು ಮೇಳ ಬರೇ 2 ಮೇಳದ ನಾನು ಉದಾಹರಣೆ ಹೇಳುವಂಥದ್ದು. ಇಲ್ಲಿ ಒಂದು 15 ರಿಂದ 20 ಟನ್ನಿನವರೆಗೆ ಹಲಸು ಮುಗಿದಿದೆ. ಪ್ರತಿಯೊಂದು ಒಂದು 30-40 ಮಳಿಗೆ ಬಂದರೆ ಒಂದೊಂದು ಮಳಿಗೆ ಅವರು ಅಷ್ಟು ಗುಜ್ಜೆಯಾಗಿ, ಹಲಸಿನ ಕಾಯಿಯಾಗಿ, ಹಲಸಿನ ಹಣ್ಣಾಗಿ ಅಷ್ಟು ಬಳಕೆ ಮಾಡಿದ್ದಾರೆ. ಇದು ಮೌಲ್ಯವರ್ಧನೆ ಅಥವಾ ಏನು ತಾತ್ಸಾರದ ಹಲಸಿಗೆ ಸಿಕ್ಕ ಮರ್ಯಾದೆ ಅಂತ ಹೇಳ್ಬೋದು ಒಂದು ವಿಷಯ. ಇನ್ನೊಂದು, ಹಲಸನ್ನು ಸಹಜವಾಗಿ ಎಲ್ಲ ಮೇಳಗಳಲ್ಲಿ ಇರುವಂಥ ಕಂಪ್ಲೇಂಟ್ ದಕ್ಕದ ಬೋಪುನ ಪೆಲಕಾಯಿಗೆ ಅಥವಾ ಬಿಸಾಡಿ ಹೋಗುವ ಹಲಸಿಗೆ ಇಷ್ಟು ರೇಟಾ ಅಂತ ಹೇಳಿ ಗ್ರಾಹಕರ ಒಂದು ಆಲೋಚನೆ ಇರ್ತದೆ. ಇದಕ್ಕೆ ಒಂದೇ ವಿಷಯ ಏನು ಅಂತ ಹೇಳಿದರೆ, ಒಂದು ಹಲಸನ್ನು ಮಾರಾಟ ಅಂತ ಮಾಡುವಾಗ ಅದಕ್ಕೆ ಕೊಡಬೇಕಾದ ಮರ್ಯಾದೆ ಕೊಡಲೇಬೇಕು. ಹೇಗೆ ನಾವು ಮಾವಿನ ಹಣ್ಣನ್ನು ಜಾಗ್ರತೆ ಮಾಡಿ ಹುಲ್ಲಲ್ಲಿಟ್ಟೋ ಪೇಪರ್ನಲ್ಲಿಟ್ಟೋ ನಾವು ತಂದು ಮಾರಾಟ ಮಾಡ್ತೇವೋ, ಹಲಸು ಕೂಡ ಅಂತೆ. ಕೊಕ್ಕೆಯಲ್ಲಿ ಕೊಯ್ದಾಕಿದ ಮಾತ್ರಕ್ಕೆ ಅದನ್ನು ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಒಡೆದೋದ ಹಲಸ ಅಥವಾ ಗುದ್ದಿ ಹಣ್ಣಾದ ಹಲಸಿಗೆ ಬೆಲೆ ಇಲ್ಲ. ಹಲಸು ಹಗ್ಗದಲ್ಲಿ ಇಳಿಸಿ ಅಥವಾ ಕೈಯಲ್ಲಿ ಕೊಯ್ದು ಇಳಿಸಿ ಅದನ್ನು ಜತನದಿಂದ ಹಣ್ಣು ಮಾಡಿದ ಹಲಸಿಗೆ ಮಾತ್ರ ಮರ್ಯಾದೆ. ಅಷ್ಟು ಮಾಡುವಲ್ಲಿ ಒಂದಿಷ್ಟು ವೆಚ್ಚಗಳು ತಗಲ್ತದೆ. ಯಾವುದೋ ಊರಿಂದ ಜನರಿಗೋಸ್ಕರ ಕೆಂಪ ಹಳದಿಯ ಉತ್ಕೃಷ್ಟ ಗುಣಮಟ್ಟದ ಹಣ್ಣನ್ನು ತಂದು ಮಾರಾಟ ಮಾಡುವಾಗ ಅದಕ್ಕೆ ತಗಲುವ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ, ಇಲ್ಲಿ ಒಂದು ಮೇಳ ಅಂತ ಮಾಡಿದಾಗ ಅಲ್ಲಿಗೆ ಕೊಡುವ ಸ್ಥಳ ಬಾಡಿಗೆ ಮತ್ತು ಅದನ್ನು ನಡೆಸಿ ಸ್ಟಾಲನ್ನು ಅಥವಾ ಮೇಂಟೈನ್ ಮಾಡಲಿಕ್ಕೆ ಬಳಸುವ ಕೆಲಸಗಾರರ ವೆಚ್ಚ, ಅಲ್ಲಿ ಕೊಯ್ಲಿಕ್ಕೆ ಅಥವಾ ಹಲಸಿನ ಚಿಪ್ಸನ್ನು ಮಾಡಲಿಕ್ಕೆ ಅಥವಾ ಬೇರೇನೋ ಉತ್ಪನ್ನ ಮಾಡಲಿಕ್ಕೆ ತಗಲುವ ವೆಚ್ಚ ಏನಿದೆ, ಆ ವೆಚ್ಚವನ್ನು ಆಲೋಚನೆ ಮಾಡಿದಾಗ ಇಲ್ಲಿ ನಾವು ಗ್ರಾಹಕರಿಗೆ ನೀಡುವಂಥ ಮೊತ್ತ ಕಮ್ಮಿಯೇ. ನೀವು ಯಾವುದೇ ಒಂದು ಕಮರ್ಷಿಯಲ್ ಕಂಪೆನಿಗಳಲ್ಲಿ ಒಂದು ಬಟಾಟೆ 5 ರೂಪಾಯಿಯ ಅಥವಾ 20 ರೂಪಾಯಿಯ ಬಟಾಟೆಯನ್ನು ನಾವು ಕೆಜಿಗೆ 1,000 ರೂಪಾಯಿ ಕೊಟ್ಟು ನಾವು ಬ್ರ್ಯಾಂಡೆಡ್ ಚಿಪ್ಸಲ್ಲಿ ಬ್ರ್ಯಾಂಡೆಡ್ ಪ್ಯಾಕೆಟ್ಗಳಲ್ಲಿ ಚಿಪ್ಸನ್ನು ತಿಂತೇವೆ. ಅದೇ ನೀವು ಹಲಸಿನ ಯಾವುದೇ ಉತ್ಪನ್ನ ಕೆಜಿಗೆ 600ಕ್ಕಿಂತ ಜಾಸ್ತಿ ಯಾವ ಉತ್ಪಾದಕನೋ ಅಥವಾ ಯಾವ ಮಾರಾಟ ಮಾಡುವನು ಮಾರಲಿಲ್ಲ ಈವರೆಗೆ. ಆ ಲೆಕ್ಕದಲ್ಲಿ ನೋಡಿದಾಗ ಹಲಸಿನ ಬೆಲೆ ಏನೇನೂ ಅಲ್ಲ. ಯಾಕೆಂದರೆ ಅದಕ್ಕೆ ಇವನು ಮಾರಾಟಗಾರರು ಅಥವಾ ಬೆಳೆದವರು ಹಾಕುವ ಶ್ರಮದ ಮುಂದೆ ಮಾರಾಟ ಮಾಡುವ ದರ ಏನೇನೂ ಅಲ್ಲ. ಕೃಷಿಕರು ಮಾರಾಟ ಮಾಡುವಾಗ ಗ್ರಾಹಕನಿಗೆ ಹೊರೆ ಆಗಲಿ ಅಂತೇಳಿ ಅಂದಾಜು ಮಾಡಿ ಮಾಡುವುದೇ ಇಲ್ಲ. ಇನ್ನೂ ತೆಕೊಂಡವನಿಗೆ ಖುಷಿಯಾಗಲಿ ಅಂತೇಳಿ ಕೊಡ್ತಾರೆ. ಹಾಗಾಗಿ ಇದು ಹಲಸಿನ ಮೌಲ್ಯ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕೃಷಿಕರು ನಮ್ಮ ಕಡೆಯವರು ಈ ಹಲಸಿನ ಒಂದು ವಿಶೇಷವಾದಂಥ ತಳಿಗಳನ್ನು ಮಾಡಿ ಮೌಲ್ಯವರ್ಧಿತ ಉತ್ಪಾದನೆಯನ್ನು ಮಾಡಬಹುದು ಅಂತ ನಿಮ್ಗೆ ಅನಿಸ್ತದ? ಖಂಡಿತವಾಗಿ ಮಾಡಬಹುದು. ಯಾಕೆಂದರೆ ಮೊದಲು
ಒಂದು ಊರಲ್ಲಿ ಒಂದು ಅಥವಾ ಎರಡು ಅಂಗಡಿಗಳಲ್ಲಿ ಹಲಸಿನ ಉತ್ಪನ್ನಗಳು ಸಿಗ್ತಿದ್ದಿರಬಹುದು. ಅದೇ ಈಗ ನೀವು ನೋಡಿದರೆ ಹೆಚ್ಚಿನ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇರ್ಬೋದು, ಅಥವಾ ಹೆಚ್ಚಿನ ಸೂಪರ್ ಮಾರ್ಕೆಟ್ ಇರ್ಬೋದು, ಅಥವಾ ಈ ಊರುಗಳಲ್ಲಿ ಕೆಲವು ಗ್ರಾಮೀಣ ಅಂಗಡಿಗಳು ಅಥವಾ ಸಾವಯವ ಅಂಗಡಿಗಳು ಅಥವಾ ಈ ಮನೆ ತಿಂಡಿಗಳನ್ನು ಮಾರುವಂಥ ಅಂಗಡಿಗಳಿರ್ಬೋದು. ಅಂಥ ಎಲ್ಲ ಅಂಗಡಿಗಳಲ್ಲಿ ಈಗ ಒಂದೊಂದು ಹಲಸಿನ ಉತ್ಪನ್ನಗಳು ಬರಲಿಕ್ಕೆ ಶುರುವಾಗಿದೆ. ಅದೇ ನೀವು ಇನ್ನೂ ಜೈಂಟ್ ಲೆವೆಲ್ ಸೂಪರ್ ಮಾರ್ಕೆಟ್ ಲೆವೆಲ್ಗೆ, ಈಗ ಇಂಡಿಯಾ ಲೆವೆಲಲ್ಲಿ ಕೆಲಸ ಮಾಡುವಂಥ ಸೂಪರ್ ಮಾರ್ಕೆಟ್ಗಳಲ್ಲಿ ಇನ್ನೂ ಹಲಸಿನ ಉತ್ಪನ್ನಗಳು ಬಂದಿಲ್ಲ. ಅಲ್ಲೆಲ್ಲ ಬರಬೇಕಿದ್ರೆ ಇನ್ನು ಕೆಲವು ವರ್ಷಗಳು ಬೇಕು. ಹಾಗಾಗಿ ಇನ್ನೂ ಎಷ್ಟೋ ಸಾವಿರ ಜನ ಉತ್ಪಾದಕರು ಬಂದರೂ ಕೂಡ ಹಲಸಿನ ಮಾರುಕಟ್ಟೆ ಖಂಡಿತವಾಗಿ ಇದೆ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಹಲಸನ್ನು ಬಳಸುವವರ ಸಂಖ್ಯೆ, ಅಂದರೆ ಮನೆ ಮಟ್ಟದಲ್ಲಿ ಬಳಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಂಥ ಕಂಪೆನಿಗಳಾಗಿ ಉತ್ಪಾದನೆ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂತ ಇರುವಾಗ ಈ ಹಳ್ಳಿಗಳಲ್ಲೇ ಹಲಸಿನ ಉತ್ಪನ್ನಗಳನ್ನು ಪೇಟೆಗೆ ಹೋಗಿ ತಗೊಂಡು ಬರುವಂಥ ಪರಿಸ್ಥಿತಿ ಕೆಲವು ಕಡೆ ಇರುವಾಗ ಉತ್ಪಾದಕರಿಗೆ ಖಂಡಿತ ಅವಕಾಶಗಳು ಬೇಕಾದಷ್ಟಿದೆ ಮತ್ತು ಇನ್ನೂ ದೊಡ್ಡದಾಗಿದೆ. ನಾವು ಇನ್ನೂ ಭಾರತ ದೇಶದ ಒಂದು 10% ಜನರನ್ನು ಕೂಡ ಮುಟ್ಟಿರಲಿಕ್ಕಿಲ್ಲ ಹಲಸಿನ ಯಾವುದೇ ಉತ್ಪನ್ನಗಳು. ಇನ್ನೂ 90% ಮುಟ್ಟೋದಿದೆ. ಹಾಗಾಗಿ ಈ ಹಲಸಿನ ರುಚಿಯನ್ನು ಎಲ್ಲ ಕಡೆ ಪಸರಿಸೋಣ ಅಂತ ಹೇಳೋದೇ ಒಂದು ಹಲಸು ಬೆಳೆಗಾರನಾಗಿ ಅಥವಾ ಹಲಸಿನ ಮೌಲ್ಯವರ್ಧಕನಾಗಿ ನನ್ನ ಒಂದು ಆಶಯ. ಮತ್ತು ಹಲಸಿನ ಮೇಣದ ಅಂಟು ಎಲ್ಲ ಕಡೆ ಅಂಟ್ಲಿ ಅಂತೇಳಿ ಆಶಯ ಕೂಡ ಮಾಡ್ತೇವೆ. ಇದರ ಜೊತೆಗೆ ನಿಮ್ಮ ಎರಡನೇ ವಿಷಯಕ್ಕೆ ಬರುವುದಿದ್ರೆ, ನೀವು ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ದೀರಿ. ಸಾಮಾನ್ಯವಾಗಿ ನಮ್ಮ ಒಂದು ದೊಡ್ಡ ದೊಡ್ಡ ಐಸ್ ಕ್ರೀಮ್ ಕಂಪನಿಗಳು ಏನು ಮಾಡ್ತವೆ, ಆ ರೀತಿಯ ಐಸ್ ಕ್ರೀಮ್ಗಳಲ್ಲದೆ ಹೊಸ ಹೊಸ ರೀತಿಯ ಐಸ್ ಕ್ರೀಮ್ಗಳನ್ನು, ಫ್ಲೇವರ್ಗಳನ್ನು ಎಲ್ಲ ಮಾಡಿದ್ದೀರಿ. ಯಾವ ಐಸ್ ಕ್ರೀಮ್ ಫ್ಲೇವರ್ಗಳೆಲ್ಲ ನಿಮ್ಮಲ್ಲಿ ಹೆಚ್ಚು ಪ್ರಚಾರದಲ್ಲಿ ಇಲ್ಲದುಂಟು? ಹೌದು. ಈಗ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಹಜವಾಗಿಯೇ ಈ ಸಣ್ಣ ಸಣ್ಣ ಅಥವಾ ಈ ಎಕ್ಸಾಟಿಕ್ ಫ್ಲೇವರ್ ಅಂತ ಹೇಳ್ತೇವೆ ಅಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಪ್ರೊಡಕ್ಷನ್ ಕೆಪಾಸಿಟಿಗೆ ಅದನ್ನು ಆ ಹಣ್ಣುಗಳನ್ನು ಪ್ರೊಕ್ಯೂರ್ ಮಾಡುವಂಥದ್ದು ಕಷ್ಟ. ಈಗ ನಾವು ಒಂದು ಸಣ್ಣ ಐಸ್ ಕ್ರೀಮ್ ಉತ್ಪಾದಕರಾಗಿ ನಮ್ಮ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಒಂದು ಸಣ್ಣ ವಿಷಯವನ್ನು ಕೂಡ ಐಸ್ ಕ್ರೀಮ್ ಆಗಿ ಕನ್ವರ್ಟ್ ಮಾಡ್ಬೋದು. ಈಗ ಒಂದು ಗಾಂಧಾರಿ ಮೆಣಸಿದ್ರೆ ಅದನ್ನು ಕೂಡ ಐಸ್ ಕ್ರೀಮ್ ಮಾಡ್ಬೋದು. ಅಥವಾ ಕಾಡು ಮಾವು ನಮ್ಮ ಸಣ್ಣ ಕ್ವಾಂಟಿಟಿಯಲ್ಲಿ ಸಿಗುವಂಥದ್ದು ಈಗ ಎಲ್ಲ ಮನೆಗಳಲ್ಲಿದ್ದರೂ ಕೂಡ ಅದರ ಸಂಗ್ರಹ ಮತ್ತು ಅದನ್ನು ಮೌಲ್ಯವರ್ಧನೆ ಮಾಡುವುದು ಕಷ್ಟ. ಸೊ ನಮ್ಮಲ್ಲಿ ಕಾಡು ಮಾವಿನ ಐಸ್ ಕ್ರೀಮ್ ಇದೆ. ಮತ್ತು ಹಲಸು ಅಥವಾ ಎಳನೀರು, ಮಾವಿನ ಹಣ್ಣು, ಚಿಕ್ಕು ಇಂಥದ್ದೆಲ್ಲ ಸಾಧಾರಣವಾಗಿ ಎಲ್ಲ ಐಸ್ ಕ್ರೀಮು ತಯಾರಕರು ಕೂಡ ಮಾಡ್ತಾರೆ. ಇದನ್ನು ಕೂಡ ನಾವು ಕೂಡ ಮಾಡ್ತೇವೆ. ಅದೇ ಈಗ ಡ್ರ್ಯಾಗನ್ ಫ್ರೂಟು ಅಥವಾ ಬೆಣ್ಣೆಹಣ್ಣು ಅಥವಾ ಅವಕಾಡೋ ಏನು ಹೇಳ್ತೇವೆ ನಾವು, ಇದು ಅಥವಾ ನಮಗೆ ಇನ್ನೂ ವಿಶೇಷವಾಗಿ ಅರಶಿನ ಎಲೆ ಅಥವಾ ಕೆಲವು ಸೊಪ್ಪುಗಳು, ಪುದೀನ ಇಂಥದ್ದನ್ನೆಲ್ಲ ದೊಡ್ಡ ಕಂಪೆನಿಗಳಿಗೆ ಅದನ್ನು ಮಾಡುವಂಥದ್ದು ಕಷ್ಟ. ಯಾಕೆಂದರೆ ಅವರ ಕ್ವಾಂಟಿಟಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಒಬ್ಬ ಐಸ್ ಕ್ರೀಮ್ ತಯಾರಕನಾಗಿ ನಮಗೆ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ಬೇರೆ ಕಡೆ ಪ್ರಚಾರದಲ್ಲಿ ಇಲ್ಲದ್ದು ನಾವು ಮಾಡುವಂಥ ಐಸ್ ಕ್ರೀಮ್ಗಳು. ಸಹಜವಾಗಿ ಎಲ್ಲರೂ ಮಾಡುವಂಥ ನ್ಯಾಚುರಲ್ ಆಗಿ ನಾವು ನ್ಯಾಚುರಲ್ ಐಸ್ ಕ್ರೀಮ್ ಮಾತ್ರ ಮಾಡ್ತೇವೆ. ಅಂದರೆ ಹಣ್ಣುಗಳನ್ನೇ ಅಥವಾ ಡ್ರೈ ಫ್ರೂಟ್ಸ್ಗಳನ್ನೇ ಬಳಕೆ ಮಾಡಿ ಐಸ್ ಕ್ರೀಮ್ ಮಾಡ್ತೇವೆ. ಬೇರೆ ಕಡೆ ಇರುವಂಥ ಕಾಜು, ದ್ರಾಕ್ಷಿ ಅಥವಾ ರೋಸ್ಟೆಡ್ ಆಲ್ಮಂಡು ಇಂಥದ್ದೆಲ್ಲ ನಮ್ಮಲ್ಲಿ ಕೂಡ ಇದೆ. ಅದರ ಜೊತೆಗೆ ಇಂಥ ಕೆಲವು ಎಕ್ಸಾಟಿಕ್ ಫ್ಲೇವರ್ಗಳನ್ನು, ಅಡಿಕೆ ಐಸ್ ಕ್ರೀಮ್ ಇರ್ಬೋದು, ಇಂಥದ್ದೆಲ್ಲ ನಾವು ಮಾಡ್ತೇವೆ. ಸಾಮಾನ್ಯವಾಗಿ ಒಂದು ಕಲ್ಪನೆ ಇರ್ತದೆ, ಏನಂತ ಹೇಳಿದರೆ ಐಸ್ ಕ್ರೀಮ್ ಅಂತ ಹೇಳುವಾಗ ಅದರಲ್ಲಿ ಬಳಸುವಂಥ ವಿಷಯಗಳಲ್ಲಿ ಮುಖ್ಯವಾಗಿ ಹಣ್ಣುಗಳು ಅಂಥದ್ದು ಮಾತ್ರ ಬಳಸ್ಬೋದು ಅಂತ. ನೀವು ಈ ಗಾಂಧಾರಿ, ಅಡಿಕೆ ಇಂಥದ್ದನ್ನೆಲ್ಲ ಬಳಸಬಹುದು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಹೇಗೆ ಬಂತು? ಅಂದರೆ ಯಾವುದೇ ನಾವು ತಿನ್ನುವಂಥ ವಸ್ತು ಅದು ಐಸ್ ಕ್ರೀಮಿಗೆ ಹೊಂದುತ್ತದ ಅಂತ ಒಂದು ಆಲೋಚನೆ ಮಾಡಿದಾಗ ಕೆಲವುದಕ್ಕೆಲ್ಲ ಡ್ರಾಬ್ಯಾಕ್ ಇದೆ. ಈಗ ನಾವು ಅನನಾಸನ್ನು ಅಥವಾ ಯಾವುದೋ ಹುಳಿ ಹಣ್ಣನ್ನೆಲ್ಲ ಐಸ್ ಕ್ರೀಮ್ ಮಾಡುವಾಗ ಅದು ಐಸ್ ಕ್ರೀಮ್ ಕಹಿಯಾಗ, ಅಂದರೆ ಅದರಲ್ಲಿ ಐಸ್ ಕ್ರೀಮಲ್ಲಿ ಹಾಲಿರುವ ಕಾರಣ ಈ ವಿರೋಧ ಆಹಾರಗಳು ಅಂತ ಇರ್ತದೆ. ಅಂಥದ್ದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಐಸ್ ಕ್ರೀಮ್ ಮಾಡೋದು ದೊಡ್ಡದಲ್ಲ, ಮಾಡಿದ ಮೇಲೆ ಕೊಟ್ಟ ಗ್ರಾಹಕನಿಗೆ ಸಮಸ್ಯೆಗಳನ್ನು ಕೊಡಬಾರ್ದು. ಇಂಥ ಆಲೋಚನೆಗಳು ಮಾಡಿ ಈಗ ಯಾವುದೆಲ್ಲ ನಮಗೆ ಜ್ಯೂಸಿಗೆ ಅಥವಾ ಮಿಲ್ಕ್ ಶೇಕಿಗೆ ಹೊಂತದೋ ಅದೆಲ್ಲ ಐಸ್ ಕ್ರೀಮಿಗೆ ಹೊಂತದೆ ಹೆಚ್ಚಾಗಿಯೂ ಕೂಡ. ಅಥವಾ ಯಾವ ಕೆಲವು ಹಣ್ಣುಗಳನ್ನು ನಾವು ಪಾಯಸ ಮಾಡ್ಬೋದು, ಈಗ ನಾವು ಗ್ರಾಮೀಣ ಮಟ್ಟದಲ್ಲಿ ಪಾಯಸ ಮಾಡ್ಬೋದು, ಅಂಥದ್ದನ್ನೆಲ್ಲ ಐಸ್ ಕ್ರೀಮ್ ಕೂಡ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ಒಂದು ನಮ್ಮ ಒಳಗಿನ ಒಂದು ಲೆಕ್ಕಾಚಾರಗಳು. ಹಾಗೆ ಅದು ಆಲೋಚನೆ ಮಾಡಿದ. ಮತ್ತು ಎಲ್ಲರೂ ಕೊಡುವ ಹಾಗೆ ನಾವು ಕೊಟ್ಟರೆ ಅದರಲ್ಲಿ ವಿಶೇಷಗಳಿರೋದಿಲ್ಲ. ಹಾಗಾಗಿ ಮೆಣಸು ಅಥವಾ ಅಡಿಕೆ ಇಂಥದ್ದೆಲ್ಲ ಒಟ್ಟಿಕೊಂಡದ ಹಾಗೆ ಈಗ ನಾವು ಊಟ ಆದಮೇಲೆ ಸಿಹಿ ಪಾನ್ ತಿಂತೇವೆ, ಸ್ವೀಟ್ ಪಾನ್ ಅಥವಾ ಏನು ಪಾನ್, ಅದನ್ನು ಐಸ್ ಕ್ರೀಮಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳೋ ಒಂದು ಆಲೋಚನೆಯಲ್ಲಿ ಅದಕ್ಕೆ ಏನು ಪಾನಲ್ಲಿ ಏನೆಲ್ಲ ಒಳಸುರಿಗಳನ್ನು ಬಳಕೆ ಮಾಡ್ತೇವೆ ಅದನ್ನೇ ಬಳಕೆ ಮಾಡಿ ಈ ಪಾನ್ ಐಸ್ ಕ್ರೀಮನ್ನು ನಾವು, ಅಡಿಕೆ ಐಸ್ ಕ್ರೀಮನ್ನು ನಾವು ಮಾಡಿರುವಂಥದ್ದು. ಈಗ ಮರಿಕೆ ಐಸ್ ಕ್ರೀಮ್ ಪ್ರಾರಂಭ ಮಾಡಿದ್ದರ ಬಗ್ಗೆ ಹೇಗೆ ನೀವು? ಅದೇ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ
ನಮ್ಮದೇ ಸ್ವಂತ ಏನೋ ಒಂದು ಮಾಡಬೇಕು ಅಂತ ಹೇಳುವ ಆಲೋಚನೆ ಇತ್ತು. ಬಟ್ ಈ ಐಸ್ ಕ್ರೀಮ್ನ ಆಲೋಚನೆ ಏನಿರಲಿಲ್ಲ. ಹಾಗಾಗಿ ಕಾಲೇಜ್ ಮುಗಿಸಿ ಕೃಷಿಗೆ ಬಂದಾಗುವಾಗ ಬಂದ ಆಲೋಚನೆ ಅಂದರೆ ನಮ್ಮಲ್ಲಿ ತೆಂಗಿನ ತೋಟ ಇದೆ. ನಾವು ಕೃಷಿ ಕುಟುಂಬದಿಂದ ಬಂದವಾದ ಕಾರಣ ನಮ್ಮಲ್ಲಿ ತೆಂಗಿನ ತೋಟ ಇದೆ, ಎಳ್ನೀರಿದೆ, ನಮ್ಮಲ್ಲಿ ಚಿಕ್ಕು ಇದೆ, ನಮ್ಮಲ್ಲಿ ಕಾಡು ಮಾವು ಇದೆ, ನಮ್ಮಲ್ಲಿ ಮಾವಿನ ಹಣ್ಣಿದೆ, ನಮ್ಮಲ್ಲಿ ದನಗಳಿದ್ದಾವೆ, ಹಾಲಿದೆ. ಇದನ್ನೆಲ್ಲ ಈಗ 2018ರಲ್ಲಿ ನಾನು ಶುರು ಮಾಡುವಾಗ ಆಗ 1 kg ತೆಂಗಿನಕಾಯಿಗೆ 30 ರೂಪಾಯಿ ಇತ್ತು. ಅದೇ ನೀವು ಒಂದು ಬೊಂಡ ಅಥವಾ ಎಳ್ನೀರನ್ನು ನಾವು ಪೇಟೆಗೆ ತಗೊಂಡೋಗಿ ಕೊಟ್ಟರೆ 20 ರೂಪಾಯಿ ಸಿಗ್ತಾ ಇತ್ತು. ಅದು 1 kg ತೆಂಗಿನಕಾಯಿ ಆಗಲಿಕ್ಕೆ ಸರಾಸರಿ 2ರಿಂದ 2.5 ತೆಂಗಿನಕಾಯಿ ಬೇಕು. ಆಗ ನಾವು ಒಂದು ಬೊಂಡ ಕೊಟ್ಟರೆ 50% ಲಾಭ ಆಗ್ತದೆ. ಅದೇ ಬೊಂಡವನ್ನು ವ್ಯಾಲ್ಯೂ ಅಡಿಷನ್ ಮಾಡಿದರೆ ಮತ್ತೂ ಲಾಭ ಆಗ್ತದೆ. ಹಾಗೆ ಕೃಷಿಕನ ಏನು ಉತ್ಪತ್ತಿಯನ್ನು ಡಬಲ್ ಮಾಡಬೇಕಿದ್ರೆ ಮೌಲ್ಯವರ್ಧನೆಯೇ ಒಂದು ದಾರಿ ಅಂತ ನಾನು ಆಲೋಚನೆ ಮಾಡಿ ಆ ಸಂದರ್ಭಕ್ಕೆ ಸರಿಯಾಗಿ ನನ್ನದೇ ಒಂದು ನೆಂಟರ ಮನೆಯಲ್ಲಿ ಐಸ್ ಕ್ರೀಮ್ ಘಟಕ ಇತ್ತು. ಅವರು ಅದನ್ನು ನಿಲ್ಲಿಸುವ ಆಲೋಚನೆಯಲ್ಲಿದ್ದು ಅದನ್ನು ನಾನು ತೆಕ್ಕೊಂಡು ಶುರು ಮಾಡಿದೆ. ಹಾಗೆ ಅದು ಮುಂದುವರಿತಾ ಈಗ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಐಸ್ ಕ್ರೀಮನ್ನು ಮಾಡ್ತಾ ಇದ್ದೇವೆ. ಗೃಹ ಉದ್ಯಮವಾಗಿ ಈಗಲೂ ಕೂಡ ಮಾಡ್ತಾ ಇದ್ದೇವೆ. ಅಂತ ಹೇಳಿದರೆ ನಮ್ಮ ಒಂದು ಖುಷಿಗೋಸ್ಕರ ಐಸ್ ಕ್ರೀಮ್ ಮಾಡ್ತಾ ಇದ್ದೇವೆ. ಬೇರೆ ಕಡೆ ಸಪ್ಲೈ ನಿಮ್ಮದೆಲ್ಲಾದರೂ ಉಂಟಾ ಈ ಥರ? ಅಂದರೆ ನಾವು ಮುಖ್ಯವಾಗಿ ಉಡುಪಿ, ಹೊನ್ನಾವರ, ಪುತ್ತೂರು, ಸುಳ್ಯ, ಮಂಗಳೂರಿನಲ್ಲಿ ಕೆಲವು ಕಡೆಯಲ್ಲಿ ನಮ್ಮ ಐಸ್ ಕ್ರೀಮ್ಗಳು ಸಿಗ್ತದೆ. ಆದಷ್ಟು ನಾವು ಇಂಥ ಕಾರ್ಯಕ್ರಮ, ಮದುವೆ, ಮನೆ ಒಕ್ಕಲು, ಈ ಥರದ ಕಾರ್ಯಕ್ರಮಗಳಿಗೆ ಹೆಚ್ಚು ಐಸ್ ಕ್ರೀಮನ್ನು ಸಪ್ಲೈ ಮಾಡುವಂಥದ್ದು. ಅಂಗಡಿ ಲೈನ್ ಸೇಲ್ ಅಂತ ನಾವು ಕಡಿಮೆ ಮಾಡೋದು. ಅಂತ ಒಂದು ಊರಲ್ಲಿ ಒಂದು ಅಂಗಡಿ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಈ ಹಣ್ಣು ಮೇಳಗಳು ಅಥವಾ ಕೃಷಿ ಮೇಳಗಳು ಅಥವಾ ಬೇರೆ ಬೇರೆ ಊರಿನ ಜಾತ್ರೆಗಳು ಇಂಥಲ್ಲೆಲ್ಲ ನಾವು ನಮ್ಮ ಸ್ಟಾಲನ್ನು ಹಾಕಿ ಮಾರಾಟ ಮಾಡ್ತೇವೆ. ನಿಮ್ಮ ಈ ಐಸ್ ಕ್ರೀಮ್ಗಳಲ್ಲೆಲ್ಲ ಹೆಚ್ಚು ಪಾಪ್ಯುಲರ್ ಅಥವಾ ಹೆಚ್ಚು ಬೇಡಿಕೆ ಐಸ್ ಕ್ರೀಮ್ ನಮ್ಮಲ್ಲಿ ವರ್ಷ ಇಡೀ ಹೋಗುವಂಥದ್ದು ಹೆಚ್ಚು ಮಾವಿನ ಹಣ್ಣು, ಚಿಕ್ಕು, ಬೊಂಡ ಮತ್ತು ಹಲಸಿನ ಹಣ್ಣು. ಇದು 4 ನಮ್ಮ ಅತ್ಯಂತ ಹೆಚ್ಚು ಮಾರಾಟ ಆಗುವಂಥ ಐಸ್ ಕ್ರೀಮು. ಅದರ ಜೊತೆಗೆ ಈಗ ಚಾಕ್ಲೇಟ್ ಇರ್ಬೋದು, ರೋಸ್ಟೆಡ್ ಆಲ್ಮಂಡ್, ಕಾಜು, ಕಿಸ್ಮಿಸ್, ಇಂಥ ಅಡಿಕೆ ಐಸ್ ಕ್ರೀಮ್ ಇರ್ಬೋದು, ಇಂಥದ್ದೆಲ್ಲ ಮಾರಾಟ ಆಗುತ್ತೆ. ಬಟ್ ಈ 4 ಹಣ್ಣುಗಳ ಫ್ಲೇವರ್ಗಳು ಅತ್ಯಂತ ಹೆಚ್ಚು ಜನರಿಗೆ ಇಷ್ಟ ಆಗುವಂಥದ್ದು ಮತ್ತು ಮಾರಾಟ ಆಗುವಂಥ. ಚಿಕ್ಕದಾಗಿ ಪ್ರಾರಂಭ ಮಾಡಿದಂಥ ನಿಮ್ಮ ಈ ಐಸ್ ಕ್ರೀಮ್ನ ಒಂದು ಏನು ಘಟಕ ಮುಂದಿನ ದಿನಗಳಲ್ಲಿ ವಿಸ್ತರಿಸುವಂಥ ಯೋಚನೆಗಳಿವೆ? ನಾನು ಶುರುವಿನಿಂದಲೇ ನಮ್ಮ ಐಸ್ ಕ್ರೀಮನ್ನು ಶುರು ಮಾಡುವಾಗ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿರೋದು. ಅಂದರೆ ಯಾವುದು ಚಿಕ್ಕದಾಗಿದ್ದಾಗ ಅದು ತುಂಬ ಸುಂದರವಾಗಿರ್ತದೆ ಮತ್ತು ಅದು ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ತುಂಬ ದೊಡ್ಡ ಮಾಡುವ ಯಾವುದೇ ಆಲೋಚನೆಗಳನ್ನು ನಾವು ಇಟ್ಟಿಲ್ಲ. ಆದರೆ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಐಸ್ ಕ್ರೀಮಿಗೆ ಜಾಸ್ತಿ ಆಗ್ತಾ ಇರುವ ಕಾರಣ ಆ ಬೇಡಿಕೆಯನ್ನು ಪೂರೈಸುವ ದೃಷ್ಟಿಯಿಂದ ಒಂದು ಸ್ವಲ್ಪ ವರ್ಷದಿಂದ ವರ್ಷಕ್ಕೆ ನಾವು ಕೂಡ ದೊಡ್ಡ ಮಾಡ್ತಾ ಇದ್ದೇವೆ. ಹಾಗಾಗಿ ತುಂಬ ಒಂದು ಮೆಗಾ ಇಂಡಸ್ಟ್ರಿ ಮಾಡುವ ಯಾವುದೇ ಆಲೋಚನೆಗಳು ನಮ್ಮಲ್ಲಿಲ್ಲ. ಹಾಗೆಂತೇಳಿ ನಮಗೆ ಈಗ ಇರುವ ಬೇಡಿಕೆಯ ಒಂದು ಸ್ವಲ್ಪ ಹೆಚ್ಚಿನದ್ದು, ಈಗ ನಮ್ಮ ಬೇಡಿಕೆ ಏನಿದೆ ಅದನ್ನು ಅಷ್ಟು ಪೂರೈಕೆ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಸೊ ಆ ಬೇಡಿಕೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಒಂದಿಷ್ಟು ದೊಡ್ಡ ಮಾಡಬೇಕು ಅಂತ ಹೇಳುವ ಆಲೋಚನೆ ಇದೆ. ಸಾಮಾನ್ಯವಾಗಿ ಐಸ್ ಕ್ರೀಮ್ ಅಂತ ಹೇಳುವಾಗ ಬಾಂಬೆ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಚ್ಚು ವ್ಯಾಪಾರ ಆಗ್ತದೆ ಅಂತ ಹೇಳುವಂಥದ್ದು. ಮತ್ತು ಊರಿನ ನಮ್ಮ ಜನಗಳೆಲ್ಲ ಬಾಂಬೆಯಲ್ಲಿ ಸೆಟ್ಲ್ ಆದವರು ಇದರ ಒಂದು ಯಾವುದೋ ಒಂದು ಐಸ್ ಕ್ರೀಮ್ನ ಫ್ಲೇವರ್ ಇಷ್ಟ ಆಗಿ ಅಲ್ಲಿಗೆ ತರಿಸುವಂಥದ್ದು, ಇಂಥದ್ದೆಲ್ಲ ಐಸ್ ಕ್ರೀಮ್ ಅಂತಲ್ಲ ಯಾವುದೇ ವಸ್ತು ಅದು ಹಾಗೇನಾದರೂ ಕೂಡ ಪ್ರಯತ್ನಗಳಿದೆ? ಇಲ್ಲ, ಐಸ್ ಕ್ರೀಮನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೇರೆ ಗ್ರಾಮೀಣ ಉತ್ಪನ್ನಗಳನ್ನು ಭಾರತಾದ್ಯಂತ ನಾವು ಕೊರಿಯರ್ ಸರ್ವಿಸಲ್ಲಿ ಕಳಿಸ್ತೇವೆ. ಬಟ್ ಐಸ್ ಕ್ರೀಮನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋಲ್ಡ್ ಚೈನ್ ಇಲ್ಲದೆ ಐಸ್ ಕ್ರೀಮನ್ನು ಕಳಿಸುವಂಥದ್ದು ಕಷ್ಟ. ಹಾಗಾಗಿ ನಾವು ಐಸ್ ಕ್ರೀಮನ್ನು ಬೇರೆ ಊರುಗಳಿಗೆ ಕಳಿಸೋದಿಲ್ಲ. ನಮ್ಮ ಬಾಕಿ ಉತ್ಪನ್ನಗಳನ್ನು ನಾವು ಕಳಿಸ್ಕೊಡ್ತೇವೆ. ಏನೇನು ಉತ್ಪನ್ನಗಳಿದ್ದಾವೆ? ಈಗ ನಮ್ಮಲ್ಲಿ ನಾವೇ ತಯಾರು ಮಾಡುವಂಥ ನಮ್ಮ ಹಲುವಾಗಳ ಬೇರೆ ಬೇರೆ ಹಣ್ಣಿನ ಹಲುವಗಳು, ಬಾಳೆಹಣ್ಣು, ಹಲಸಿನ ಹಣ್ಣು, ಪೇರಳೆ ಹಣ್ಣಿನ ಹಲುವ ಅಥವಾ ಖರ್ಜೂರ ಮತ್ತು ಈಗ ಡ್ರೈ ಫ್ರೂಟ್ಸ್ಗಳನ್ನಾಗಿ ಪಂಚರತ್ನ ಅಂತ ಒಂದು ಸ್ವೀಟ್ ಮಾಡ್ತೇವೆ. ಮತ್ತು ಬೇರೆ ಬೇರೆ ಸ್ವೀಟ್ಗಳನ್ನು ಒಂದು 10 ಬಗೆಯ ಸ್ವೀಟ್ಗಳನ್ನು ನಾವು ಮಾಡ್ತೇವೆ. ಸೊ ಇದನ್ನೆಲ್ಲ ನಾವು ಕಳಿಸ್ಕೊಡ್ತೇವೆ. ಅದರ ಜೊತೆಗೆ ನಮ್ಮಲ್ಲಿ ಗ್ರಾಮೀಣವಾಗಿ ಸಿಗುವಂಥ ಹಲಸಿನ ಎಲ್ಲ ಉತ್ಪನ್ನಗಳು ನಮ್ಮಲ್ಲಿದೆ. ಹಲಸಿನ ಚಿಪ್ಸು, ಉಂಡ್ಲಕಾಳು, ಈ ಹಲಸಿನ ಉತ್ಪನ್ನಗಳನ್ನೆಲ್ಲ ನಾವು ಕಳಿಸ್ಕೊಡ್ತೇವೆ. ಮತ್ತು ನಮ್ಮದು ಮರಿಕೆ ಸಾವಯವ ಅಂತ ಹೇಳುವ ಒಂದು ಅಂಗಡಿ ಇದೆ. ಸೊ ಇಲ್ಲಿ ನಾವು ಗ್ರಾಮೀಣ ಉತ್ಪಾದಕರಿಂದ ಖರೀದಿಸಿ ನಾವು ಕೆಲವಾರು ಉತ್ಪನ್ನಗಳನ್ನು, ತೆಂಗಿನ ಎಣ್ಣೆಯಿಂದ ಹಿಡಿದು ಬೇರೆ ಬೇರೆ ದಿನಸಿ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು, ಅರಿಶಿನ, ಕುಂಕುಮ, ಇಂಥದ್ದೆಲ್ಲ ಉತ್ಪನ್ನಗಳನ್ನು ನಾವು ಮಾರಾಟ ಮಾಡ್ತೇವೆ. ಇದನ್ನು ನಾವು ಬೇರೆ ಊರುಗಳಿಗೆ ಕಳಿಸಿಕೊಡ್ತೇವೆ. ಒಳ್ಳೆಯದು ಸುಹಾಸ್ ಮರಿಕೆಯವರೇ. ಮುಖ್ಯವಾಗಿ ಹಲಸಿನಲ್ಲಿ ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ಒಂದು ಮೌಲ್ಯವರ್ಧನೆ ಜೊತೆಗೆ ನೀವು ಮಾಡ್ತಾ ಇರುವಂತಹ ಐಸ್ ಕ್ರೀಮ್ ಒಂದು ಉದ್ಯಮ, ಅದರ ಜೊತೆ ಸೇರಿರುವಂತಹ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳ ಬಗ್ಗೆ ಮಾತನಾಡಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.